ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮದುವೆ ಅಥವಾ ಇನ್ನಿತರ ಶುಭ ಸಮಾರಂಭಗಳಿಗೆ ಯಾವ ರೀತಿ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡ್ತೇವೆ ಅಂತೇಳಿ ಸಂಪೂರ್ಣ ವಿಡಿಯೋವನ್ನು ನಿಮಗೆ ತೋರಿಸಲಿಕ್ಕೆ ನೋಡಿ. ಈ ರೀತಿ ನಾವು ನಾಳೆ ಏನೆಲ್ಲ ಇದೆ ಅಂತೇಳಿ ಅದರದ್ದೆಲ್ಲ ಮೆನು ಹಾಕ್ಕೊಂಡಿರ್ತೇವೆ. ಒಂದೊಂದು ಸಲ ಒಂದು ಉಪನಯನ, ಒಂದು ಮದುವೆ, ಒಂದು ಗೃಹ ಪ್ರವೇಶ, ಒಂದು ತಿಥಿ ಊಟ, ಈ ರೀತಿ ತುಂಬ ಫಂಕ್ಷನ್ ಇರ್ತದೆ. ಅದನ್ನೆಲ್ಲ ಏನೆಲ್ಲ ಐಟಮ್ ಎಲ್ಲೆಲ್ಲಿಗೆ ಹೋಗಬೇಕು, ಎಷ್ಟೆಷ್ಟು ಜನಕ್ಕೆ ಹೋಗಬೇಕು, ಯಾವ ಟೈಮಿಗೆ ಹೋಗ್ಬೇಕಂತೇಳಿ ಈ ರೀತಿ ಮೆನು ಲಿಸ್ಟ್ ಮಾಡಿಕೊಂಡು ಹಾಕಿರ್ತೇವೆ. ಈಗ ನೋಡಿ, ನಾಳೆ 2 ಕಡೆ ಇದೆ, ಅದರದ್ದು ಮೆನು ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಈ ಅಡುಗೆ ಸಾಮಗ್ರಿ ಎಲ್ಲ ಈ ರೀತಿ ಡಬ್ಬದಲ್ಲಿ ಸ್ಟೋರ್ ಮಾಡಿರ್ತೇವೆ. ಸಕ್ಕರೆ, ಕಡಲೆಬೇಳೆ ಇವೆಲ್ಲ ಈ ರೀತಿ ಸ್ಟೋರ್ ಮಾಡಿರ್ತೇವೆ. ಧಾನ್ಯಗಳೆಲ್ಲ ಈ ರೀತಿ ಸ್ಟೋರ್ ಆಗಿರ್ತದೆ ನೋಡಿ. ಇದು ಈಗ ಮೆಣಸು ಬಂದಿರುವಂಥದ್ದು, ಅದನ್ನು ಪ್ರಾಸೆಸ್ ಮಾಡಿ ಇದರಲ್ಲಿ ಹಾಕಿಡ್ತೇವೆ ನೋಡಿ. ಎಲ್ಲ ತೊಟ್ಟೆಲ್ಲ ಬಿಡಿಸಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇದರಲ್ಲೆಲ್ಲ ಹಾಕಿಕೊಂಡು ಇಟ್ಟಿರ್ತೇವೆ. ಎಲ್ಲ ತರಕಾರಿ ಕ್ಲೀನಾಗಿ ಬಿಡಿಸಿಬಿಟ್ಟು ನಾಳೆಗೆ ಸೆಟ್ ಮಾಡ್ತಾಯಿದ್ದಾರೆ. ಪಲ್ಯಕ್ಕೆ ಅಲಸಂಡೆ, ಆಮೇಲೆ ಸುವರ್ಣಗೆಡ್ಡೆ, ಕುಂಬಳಕಾಯಿ ಎಲ್ಲ ಬಂದಿದೆ. ಉಪ್ಪಿನಕಾಯಿಗೆ ಮಾವಿನಕಾಯಿ ಕಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ಇನ್ನು ಅಲಸಂಡೆ ಮತ್ತು ಕಾಲಿಫ್ಲವರು, ಕ್ಯಾರೆಟ್ ಎಲ್ಲ ಹಾಕಲಿಕ್ಕಿದೆ. ಮಾವಿನಕಾಯಿ ಕಟ್ಟಿಂಗ್ ಆಗಿದೆ, ಇದಕ್ಕೆ ಉಪ್ಪು ಹಾಕಿ ಇಡುವ. ಈಗ ತರಕಾರಿ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ತೇವೆ. ಇನ್ನು ಇದಕ್ಕೊಂದು ಮಸಾಲೆ ಹಾಕಿದರೆ ಆಯಿತು. ಈ ಗ್ರೈಂಡರ್ ನೋಡಿ ಈ ರೀತಿ ಬಗ್ಗಿಸ್ಲಿಕ್ಕೆ ಆಗ್ತದೆ. ನೀರೆಲ್ಲ ಕ್ಲೀನ್ ಮಾಡಿ ತೆಗಿಲಿಕ್ಕೆ ಆಗ್ತದೆ. ಹಾಕುವ. ಇಡ್ಲಿಗೆ ಉದ್ದಿನ ಬೇಳೆ ನೆನೆ ಹಾಕಿದ್ದು ಸುಮಾರು 2 ಗಂಟೆ ನೆನೆದಿದೆ. ಈಗ ಚೆನ್ನಾಗಿ ಒಂದು 3-4 ನೀರು ತೊಳೆದು ಅದನ್ನೀಗ ರುಬ್ಲಿಕ್ಕೆ ಹಾಕ್ತೇವೆ. ಈಗ ಮಸಾಲೆ ನೈಸ್ ಆಗ್ತಾ ಬಂತು, ಮೆಣಸು ಹಾಕಿದ್ದು. ಅದಕ್ಕೆ ಈಗ ಸಾಸಿವೆ ಹಾಕ್ಕೊಳ್ತೇವೆ. 1.5 ಪಾವಿನಷ್ಟು ಸಾಸಿವೆ ಹಾಕ್ತೇವೆ. ಹಸಿ ಸಾಸಿವೆ ಉರಿಲಿಕ್ಕೇನಿಲ್ಲ, ಹಾಗೆ ಹಾಕ್ತೇವೆ ನೋಡಿ. ಅದೇ ಸಲ 2 ಕೆಲಸ, ಅಲ್ಲಿ ಇಡ್ಲಿ ಆಗ್ತದೆ, ಇಲ್ಲಿ ಉಪ್ಪಿನಕಾಯಿಗೆ ರೆಡಿ ಆಗ್ತದೆ. ಉಪ್ಪಿನಕಾಯಿಗೆ ತಿರ್ಕೊಡ್ತೇವೆ. ಉಪ್ಪಿನಕಾಯಿ ಈಗ ರೆಡಿ ಆಯಿತು. ಅಲಸಂಡೆ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ. ಇದನ್ನು ನಾಳೆ ಹೆಚ್ಚಲಿಕ್ಕೆ. ಕುಂಬಳಕಾಯಿ ಇದೆ, ಅದನ್ನು ಕೂಡ ನಾಳೆ ಹೆಚ್ಚಲಿಕ್ಕೆ. ಆಲೂಗಡ್ಡೆ ಸಿಪ್ಪೆ ಬಿಡಿಸಿಟ್ಟಿದ್ದೇವೆ. ಸಾಂಬಾರಿಗೆ ಸೌತೆಕಾಯಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಈ ತೆಂಗಿನಕಾಯಿ ನೋಡಿ, ಅದನ್ನೆಲ್ಲ ಈಗ ಕ್ಲೀನ್ ಮಾಡಿ ಇಟ್ಕೊಳ್ತೇವೆ ನಾಳೆ ಬೆಳಿಗ್ಗೆ ತುರಿಲಿಕ್ಕೆ. ಇದೀಗ ಇಡ್ಲಿಗೆ ಬಾಂಬೆ ರವೆಯನ್ನು ಹುರಿದಿಡುವಂಥದ್ದು. 1000 ಜನರಿಗೆ ಅಡುಗೆ ಮಾಡುವಾಗ ನೋಡಿ, ಇಂಥದ್ದು ದೊಡ್ಡ ಬರ್ನರ್ನ ಸ್ಟವನ್ನು ಯೂಸ್ ಮಾಡ್ತೇವೆ. ಇದು ಇಂಥ ಪಾತ್ರೆಗಳನ್ನೆಲ್ಲ ಇಡಲಿಕ್ಕೆ ದೊಡ್ಡ ದೊಡ್ಡ ಪಾತ್ರೆ. ಇದು ಸುಮಾರು ಇದರಲ್ಲಿ ಒಂದು ಸಲಕ್ಕೆ ಒಂದು 40 kg ಅನ್ನ ಬೇಯ್ತದೆ ನೋಡಿ ಈ ಪಾತ್ರೆಯಲ್ಲಿ. ಇಂಥ ಪಾತ್ರೆಗಳನ್ನೆಲ್ಲ ಈ ದೊಡ್ಡದರಲ್ಲಿ ಇಟ್ಕೊಳ್ತೇವೆ. ಈ ಸಣ್ಣ ಪಾತ್ರೆಗಳನ್ನೆಲ್ಲ ಅಂಥ ಒಳಗಡೆ ತೋರಿಸಿದ್ವಲ್ಲ ಅಂಥದ್ರಲ್ಲಿ ಯೂಸ್ ಮಾಡ್ತೇವೆ. ಈಗ ನಾಳೆಗೆ ಪಾತ್ರೆ ರೆಡಿಯಾಗಿದೆ ನೋಡಿ. ನಾವು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಡುಗೆ ಮಾಡೋದಾದರೆ ಇಂಥ ತಾಮ್ರದ ಪಾತ್ರೆಯಲ್ಲಿ ಮಾಡ್ತೇವೆ. ಇದೀಗ ನಾಳೆಗೆ ತೊಗರಿ ನೀರಿಗೆ ಹಾಕಿ ಇಡೋದು. ಇವತ್ತಿನ ಕೆಲಸ ಮುಗಿಯಿತು ಫ್ರೆಂಡ್ಸ್. ನೋಡಿ, ಈಗ ಬೆಳಗಿನ ಜಾವ 4 ಗಂಟೆ. ಈಗ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ 6-6:30ಗೆ ನಮ್ಮದು ಟಿಫನ್ ರೆಡಿ ಮಾಡಿ ಕೊಡಬೇಕಾಗತ್ತೆ. ಇದು ವಡೆ ಹಿಟ್ಟಿಗೆ ಈಗ ರೆಡಿ ಮಾಡ್ತಾ ಇದ್ದೇವೆ. ಈಗ ನೋಡಿ, ಸಮಯ 5 ಗಂಟೆ ಆಗಿದೆ. ಎಲ್ಲ ಸ್ಟವ್ಗಳಲ್ಲಿ ಇಟ್ಟಿದ್ದೇವೆ ನೋಡಿ. ಇಲ್ಲಿ ಬೇಳೆ ಬೇಯ್ತಾ ಇದೆ ಸಾಂಬಾರಿಗೆ, ಇಲ್ಲಿ ಮೆಣಸು ಹುರಿತಾ ಇದ್ದೇವೆ, ಇಲ್ಲಿ ಧಾನ್ಯ ಬೇಯಲಿಕ್ಕೆ ಇಟ್ಟಿದ್ದೇವೆ, ಇಲ್ಲಿ ಒಂದು ಬಿಸಿ ನೀರು ಬಸಿಗೋಸ್ಕರ ಇಟ್ಟಿದ್ದೇವೆ, ಇಲ್ಲಿ ಇಡ್ಲಿ ಆಗ್ತಾ ಇದೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಈಗ ಕಾಫಿ ಡಿಕಾಕ್ಷನ್ ಮಾಡ್ತೇವೆ. ಹಾಗೆ ಎಲ್ಲದರಲ್ಲಿ ಕೂಡ ಇದರಲ್ಲಿ ಈಗ ಸಾಂಬಾರಿಗೆ ಇಡ್ತೇವೆ. ಹಾಗೆ ಎಲ್ಲದರಲ್ಲೂ ಕೂಡ ಇಡ್ತೇವೆ. ಈಗ ಮಂಗಳೂರಿಗೆಲ್ಲ ಕೊಂಡೋಗಿದ್ರೆ ನಾವು ಸಾಧಾರಣ 3 ಗಂಟೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ತುಂಬ ಜನರಿಗೆ ಇಟ್ಟರೆ ಒಂದು 200-300 ಜನ, 400 ಜನಕ್ಕೆ, 1000 ಜನಕ್ಕೆ ಅಡುಗೆ ಇದ್ದರೆ ನಾವು 2:30 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ ಸ್ಟಾರ್ಟ್ ಮಾಡ್ತೇವೆ. ಇವತ್ತು ಸ್ವಲ್ಪ ಜನಕ್ಕೆ ಆದ್ದರಿಂದ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಪುಸ್ತಕ ಸಿಕ್ಕಿದೆ. ಹಾಗೆ ಸ್ವಲ್ಪ ಲೇಟಾಗಿ, ಅಂದರೆ ಈಗ 4:15-5 ಗಂಟೆ ಆಗ್ತಾ ಬಂತು. ಈಗ ನಾವು ಹುರ್ಕೊಂಡೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಈಗ
ಈಗ ಇಡ್ಲಿ ರೆಡಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಂದು ಸಲಕ್ಕೆ 200 ಇಡ್ಲಿ ಬೇಯ್ತದೆ, ಒಂದರಲ್ಲಿ 20, ಈ ಥರದ್ದು 10 ಅಟ್ಟಿ ಇದೆ. 10 ಕುಡಿಕೋದಲ್ಲಿಗೆ ಈಗ ಇಡ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೇವೆ. ಬೆಳಗಿನ ಇಡ್ಲಿ ಸಾಂಬಾರು ಇದು. ಈಗ ಹುಳಿಗದ್ದೆಲೆಗೆ ಕುಂಬಳಕಾಯಿ ಕಟ್ ಮಾಡ್ತಾ ಇದ್ದೇವೆ. ಅದು ಮುಂಚಿನ ದಿವಸ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಹಳಸಿ ಹೋಗ್ತದೆ. ಅದು ಬೆಳಗ್ಗೆ ಕಟ್ ಮಾಡಬೇಕು. ಎಷ್ಟು ಕೆ ಜಿ ಇದ್ದರೂ ಕೂಡ ಬೆಳಗ್ಗೆನೇ ಎದ್ದು ನಾವು ಕಟ್ ಮಾಡ್ತೇವೆ. ಈಗ 7 ಗಂಟೆ ಆಗ್ತಾ ಬಂತು, ಇನ್ನು ವಡೆ ರೆಡಿ ಆಗಬೇಕು. ಈಗ ಒಬ್ಬರು ವಡೆ ಬಿಡ್ತಾ ಇದ್ದಾರೆ ನೋಡಿ, ಫಾಸ್ಟಾಗಿ. 7:30 ಒಳಗೆ ಟಿಫಿನ್ ಅವರ ಮನೆಗೆ ಮುಟ್ಟಿಸಬೇಕು. ಸಂಜೆಗೆ ಮಸಾಲೆ ದೋಸೆ ಇಟ್ಟು, ಇದು ಪಲ್ಯಕ್ಕೆ ಬಟಾಟೆ ಕಟ್ ಮಾಡ್ತಾ ಇದ್ದೇವೆ. ಈಗ ಟೀ ಮತ್ತು ಕಾಫಿ ರೆಡಿ ಮಾಡಬೇಕು. ಬಿಸಿ ಬಿಸಿ ಕಾಫಿ ರೆಡಿ ಆಯಿತು. ಗಂಟೆ 7:15 ಆಯಿತು. 7:15ಗೆ ಅಲ್ಲಿ ಟಿಫಿನ್ ಕೊಡಬೇಕು ನಾವು. ಈಗ ಎಲ್ಲ ರೆಡಿ ಆಯಿತು. ಈಗ ಇಲ್ಲಿಂದ ತಗೊಂಡು ಹೋಗುದೆ. ಆನಂತರ ಮಧ್ಯಾಹ್ನದ ಅಡಿಗೆ ಸ್ಟಾರ್ಟ್. ಈಗ ನಾವು ಟೀ ಕುಡಿಯುವ ಸಮಯ. ಈಗ ನಾವು ಟಿಫಿನ್ ಮಾಡಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತೇವೆ. ಈಗ ಅಲಸಂಡೆ, ಕುಂಬಳಕಾಯಿ, ಬಟಾಟೆ, ಸುಣ್ಣಗೆಡ್ಡೆ ಎಲ್ಲ ರೆಡಿಯಾಗಿದೆ ಕಟ್ಟಿಂಗ್ ಆಗಿ. ಇದನ್ನು ತೊಳೆದು ಇನ್ನು ಒಂದೊಂದೇ ಬೇಯಲಿಕ್ಕೆ ಇಡುವಂಥದ್ದು. ಕುಕ್ಕರಲ್ಲಿ ಬೇಳೆ ಇಟ್ಟಿದೆ. ಈ ಕಡಲೆಬೇಳೆ ಪಾಯಸ ಆಗ್ತಾ ಉಂಟು. ಒಂದೇ ಸಲ 4 ಐಟಮ್: ಕಡಲೆಬೇಳೆ ಪಾಯಸ, ತೋವೆಗೆ ತೊಗರಿಬೇಳೆ, ಕುಂಬಳಕಾಯಿ ಪುಳಿಗದ್ದಲಿಗೆ, ಗಸಿ. 4 ಐಟಮ್ ಒಂದೇ ಸಲ ಆಗ್ತದೆ. ಈಗ ಕುಂಬಳಕಾಯಿ ಬೆಂದಿದೆಯಾ ನೋಡುವ. ಬೇಯ್ತಾ ಬಂತು. ಇನ್ನೀಗ ಮಸಾಲೆ ಹಾಕೋದು ಇದಕ್ಕೆ. ಅಲ್ಲಿಗೆ ಒಂದು ಐಟಮ್ ರೆಡಿ ಆಗ್ತದೆ. ಇದು ಕೂಡ ಬೆಂದಿದೆ. ಇದಕ್ಕೆ ತೊಗರಿ ಹಾಕಬೇಕು. ತೊಗರಿ ಮತ್ತು ಉಪ್ಪು ಹಾಕಿ ಇಟ್ಟದ್ದುಂಟು, ಅದನ್ನು ಇದಕ್ಕೆ ಹಾಕಿದರೆ ಆಯಿತು. ಇನ್ನು ಮಸಾಲೆ ಹಾಕಿದರೆ ಗಸಿ ಕೂಡ ರೆಡಿ. ಒಂದೇ ಸಲಕ್ಕೆ 2 ಐಟಮ್ ರೆಡಿ ಆಗ್ತದೆ. ಗಸಿ ಕೂಡ ರೆಡಿ ಆಯಿತು. ಮಸಾಲೆ ಹಾಕಿ ಒಂದು ಕುದಿ ಬಂದಿರ್ತಾರೆ. ಗಸಿ ಹಾಕಿ ಫುಲ್ ಆಯಿತು. ಕುಂಬಳ ಪುಳಿಕೊದ್ದೆ ಬೆಂದು ರೆಡಿಯಾಗಿದೆ. ಮಸಾಲೆ ಹಾಕುವುದೇ ಈಗ. ಈ ಕ್ಯಾಟ್ರಿಂಗ್ನಲ್ಲಿ ಟೈಮಿಗೆ ಮಾಡಿಕೊಡುವುದೇ ಒಂದು ಪ್ರಮುಖ ಘಟ್ಟ ಆಗ್ತದೆ. ಯಾಕಂದರೆ ನಾವು ಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಹೇಳಿದ ಟೈಮಿಗೆ ನಾವೆಲ್ಲ ರೆಡಿ ಮಾಡಿ ಕೊಡಲೇಬೇಕಾಗ್ತದೆ. ತುಂಬ ಐಟಮ್ ಇರುವಾಗ 5-6 ಐಟಮ್ ಎಲ್ಲ ಒಂದೇ ಸಲ ನಾವು 6 ಒಲೆಯಲ್ಲಿ ಇಡ್ತೇವೆ. ಅದು ಎಲ್ಲವನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕಾಗ್ತದೆ. ಯಾವುದಾದ್ರೂ ಒಂದು ಕೂಡ ಆಚೆ ಆದರೆ ಕರಟಿ ಹೋಗೋ ಚಾನ್ಸಸ್ ಇರ್ತದೆ. ಮೊಬೈಲ್ ಬಳಸಬೇಡದು ಮರ ಗುರು. ಸಾರಿಗೆ ಕೂಡ ಮಸಾಲೆ ಹಾಕ್ತಾ ಇದ್ದೇವೆ. ಒಂದು ಕುದಿ ಬಂದರೆ ಸಾರು ಸಹ ರೆಡಿ, ಕೃಷಿ ಕೂಡ ರೆಡಿ. ಮತ್ತು ಎಲ್ಲದಕ್ಕೂ ಒಮ್ಮೆಲೆ ಒಗ್ಗರಣೆ ಹಾಕಿದರೆ ಆಯಿತು. ತೋವೆ ಒಂದು ಆಗ್ಲಿಕ್ಕೆ ಉಂಟು, ಅನ್ನ ಆಗಬೇಕು. ಈಗ ಅದು ನೀರು ಬಿಸಿಯಾಗಿ ಇದರಲ್ಲಿ ಸ್ಟೀಮ್ ಗೇಜ್ ಇರ್ತದಲ್ಲ, ಇದು ಜಾಸ್ತಿ ಆಗ್ತಾ ಹೋಗ್ತದೆ. ಗೇಜ್ ತೋರಿಸ್ತದೆ. ಇದು ಸ್ಟೀಮ್ ಜಾಸ್ತಿ ಆದ ಕೂಡಲೇ ಇಲ್ಲಿ ವಾಲ್ ಆಫ್ ಮಾಡಿರ್ತೇವೆ. ಈಗ ಇಲ್ಲಿ ಸ್ಟೀಮು ನಮಗೆ ಇಲ್ಲಿ 10 ನಂಬರಿಗೆ ಬಂದ ತಕ್ಷಣ ಇಲ್ಲಿ ಸ್ಟೀಮ್ ರೆಡಿ ಆಗಿದೆ ಅಂತ ಅರ್ಥ. ಅದನ್ನು ಅಲ್ಲಿ ಓಪನ್ ಮಾಡ್ತೇವೆ. ಗೇಟ್ ವಾಲನ್ನು ಓಪನ್ ಮಾಡಿ ಇಲ್ಲಿ ಈ ರೀತಿ ಪಾತ್ರೆ ಇರ್ತದೆ ನೋಡಿ. ಈಗ ಕ್ಲೀನಾಗಿ ವಾಶ್ ಮಾಡಿ. ಇದು ಸೋಲಾರ್ನ ನೀರು. ಹೀಗೆ ಆನ್ ಮಾಡಿದರೆ ಸೋಲಾರ್ ನೀರು ಬರ್ತದೆ. ಇದನ್ನೀಗ ಇದರಿಂದ ಇಲ್ಲಿ ಕೆಳಗಡೆ ಇದೆ ನೀರು ಬಿಟ್ಟು ಇದನ್ನು ಕ್ಲೀನ್ ಮಾಡಿಕೊಳ್ತೇವೆ. ಒಂದ್ಸಲ
ಹೀಗೆ ಬಗ್ಗಿಸಲಿಕ್ಕೆ ಕೂಡ ಆಗ್ತದೆ. ಕಾಣಿಸ್ತಾ ಇರ್ಬೋದು ಇಲ್ಲಿ ನೀರಿನ ಲೆವೆಲ್ ನೋಡಿ, ಇದು ನೀರಿನ ಲೆವೆಲ್. ಒಂದು ವೇಳೆ ನಿಮಗೆ ಟ್ಯಾಂಕಲ್ಲಿ ಖಾಲಿ ಆದರೆ, ಇದರಲ್ಲಿ ನೀರು ಖಾಲಿ ಆದರೆ ಇದು ಬ್ಲಾಸ್ಟ್ ಆಗುವ ಚಾನ್ಸಸ್ ಇರ್ತದೆ. ಇದನ್ನು ನಾವು ನೋಡ್ತಾ ಇರಬೇಕು, ಇದರಲ್ಲಿ ಲೆವೆಲ್ ಇಷ್ಟಿದೆ ಅಂತೇಳಿ. ಇದೀಗ ಆಟೋಮೆಟಿಕ್ ಇದೆ, ಹಾಗಾಗಿ ಅದು ಎಷ್ಟು ಬೇಕಷ್ಟು ನೀರು ತಗೊಳ್ತದೆ. ಮ್ಯಾನುವಲ್ ಅಂತ ಆದರೆ ಇದಕ್ಕೆ ಕಮ್ಮಿ ಆಗಲಿಕ್ಕೆ ಬಿಡಬಾರ್ದು, ನಾವು ಅಲ್ಲಿ ಗೇಟ್ ವಾಲಲ್ಲಿ ಅಡ್ಜಸ್ಟ್ ಮಾಡ್ತಾ ಇರಬೇಕಾಗ್ತದೆ. ಈಗ ನೋಡಿ ಸ್ಟೀಮ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲಿಂದ ಗೇಜ್ನಿಂದ ಇದು ಬಂದು ಸ್ಟೀಮ್ ಬರ್ತಾ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ತದೆ. ಈಗ ಇದಕ್ಕೆ ಸ್ಟೀಮ್ ಬರ್ತಾ ಇದೆ, ಇನ್ನು ಈಗ ಬಿಸಿ ಆಗ್ತಾ ಉಂಟು. ಅದು ಒಂದು 10 ನಿಮಿಷದಲ್ಲಿ ಬಿಸಿ ಆಗ್ತದೆ. ಇದಕ್ಕೆ ಒಂದು 20 kg ಅನ್ನ ಮಾಡಲಿಕ್ಕೆ ಆಗ್ತದೆ. ಇದರಲ್ಲಿ ಒಟ್ಟಿಗೆ 3 ಪಾತ್ರೆಯಲ್ಲಿ 60 kg ಅನ್ನ ಆಗ್ತದೆ ಎಟ್ ಎ ಟೈಮ್. ಒಂದೊಂದಕ್ಕೆ ಅಕ್ಕಿ ಆಗ್ತಾ ಹೋಗ್ತದೆ. 3ರಲ್ಲಿ 60 kg ಅಕ್ಕಿ ಅನ್ನ ಆಗ್ತದೆ. ಈಗ ನೋಡಿ ಇದು ಕುದೀತಾ ಉಂಟು ನೋಡಿ, ಅಕ್ಕಿ ಹಾಕ್ತದೆ ಇದಕ್ಕೆ. ಹತ್ತುವರೆ ಆಯಿತು, ಇನ್ನು ಪಲ್ಯ ಮತ್ತು ತೋವೆ ರೆಡಿ ಮಾಡುವ. ಪಲ್ಯಕ್ಕೆ ಒಗ್ಗರಣೆ ಇಡ್ತಾ ಇದ್ದೇನೆ. ಆ ಕಡೆ ಅನ್ನ ಆಗ್ತದೆ, ಮತ್ತು ಒಂದೇ ಸಲ ಎಲ್ಲ ಐಟಮಿಗೆ ಒಗ್ಗರಣೆ ಹಾಕಿ ಮಜ್ಜಿಗೆ ಒಂದಾದರೆ ಇವತ್ತಿನ ಐಟಮ್ ಮುಗ್ದ ಹಾಗೆ. ಆ ಕಡೆಯಲ್ಲಿ ಆಲೂಗಡ್ಡೆ ಇಟ್ಕೊಂಡಿದ್ದೇನೆ, ಬಟಾಟೆ ಸಂಜೆ ಬಾಜಿಗೆ ಮಸಾಲೆ ದೋಸೆಗೆ, ಅದು ಕೂಡ ಬೇಯ್ತಾ ಇರ್ತದೆ. ಒಂದೇ ಸಲ ಒಂದು 4-5 ಐಟಮ್ ಇರೋದ್ರಿಂದ ಫಾಸ್ಟಾಗಿ ಆಗ್ತದೆ, ಇಲ್ಲಾಂದರೆ ಅಷ್ಟು ಐಟಮ್ ಮಾಡಲಿಕ್ಕೆ ಆಗೋದಿಲ್ಲ ಟೈಮಿಗೆ. ಈಗ ನೋಡಿ ತೋವೆ ಆಗ್ತಾಯಿದೆ, ಪಲ್ಯ ಆಗ್ತಾಯಿದೆ, ಅಲ್ಲಿ ಹೊರಗಡೆ ಅನ್ನಕ್ಕಿಟ್ಟಿದ್ದೇನೆ, ಇಲ್ಲಿ ಬಟಾಟೆ ಇಟ್ಟಿದ್ದೇನೆ, ಅದು ಕೂಡ ಬೇಯ್ತದೆ. ಹಾಗೆ ಸಂಜೆದು ರೆಡಿ ಮಾಡ್ತಾ ಹೋಗ್ತೇವೆ. ಪಲ್ಯ ರೆಡಿ ಆಯಿತು, ಇದಕ್ಕೆ ಉಪ್ಪು ಸರಿ ಬೇಯಿದ್ರೆ ಆಯಿತು. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ಪಲ್ಯ ರೆಡಿ ಆಗ್ತದೆ. ಉಪ್ಪು ಸಿಂಪಲ್, ಇದಕ್ಕೆ ಮಸಾಲೆ ಏನಿಲ್ಲ, ಅಷ್ಟೇ ಉಪ್ಪು ಖಾರ ಒಗ್ಗರಣೆ ಕಾಯಿ ತುರಿ, ಸಿಂಪಲ್ ಆದೊಂದು ಪಲ್ಯ. ಅನ್ನ ರೆಡಿ ಆಯಿತು. ಇಲ್ಲಿ ನೋಡಿ ಕೆಳಗಡೆ ವಾಲ್ ಓಪನ್ ಮಾಡಿದರೆ ತಿಳಿ ಎಲ್ಲ ಇಳಿದು ಹೋಗ್ತದೆ, ಅನ್ನ ಎಲ್ಲ ಅದರಲ್ಲಿ ಬಸಿದು ರೆಡಿ ಆಗ್ತದೆ. ನಾವೇನು ಬಸಿಲಿಕ್ಕಿಲ್ಲ, ಅದರಲ್ಲೇ ರೆಡಿ ಆಗ್ತದೆ. ಅನ್ನ ಆಯಿತು, ಇನ್ನೊಂದು 5 ನಿಮಿಷ ಬಿಟ್ಟು ಅದನ್ನೊಂದು ಬೇರೆ ಪಾತ್ರೆಗೆ ತೆಕ್ಕೊಳ್ತೇವೆ. ಆ ಕಡೆ ಅನ್ನ ಹಾಕಬೇಕಾದ್ರೆ ಈ ಕಡೆಯಿಂದ ತೋವೆ ಕೂಡ ರೆಡಿ ಆಯಿತು, ಅದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇವೆ. ಹಾಗೆ ಸಾರು ಕೂಡ ರೆಡಿ ಆಯಿತು. ಒಂದರಿಂದ ಒಂದು ಐಟಮ್ ಮಾಡ್ತಾ ಹೋಗಬೇಕು, ಇಲ್ಲಾಂದರೆ ಮತ್ತೆ ಲೇಟಾಗಿ ಬಿಡ್ತದೆ. ನೋಡಿ ಈಗ ಅನ್ನ ಕರೆಕ್ಟಾಗಿ ಬೆಂದು ರೆಡಿಯಾಗಿದೆ. ಇದನ್ನೀಗೆ ಒಂದು ಪಾತ್ರೆಗೆ ಬಗ್ಗಿಸಿ ತೆಗೆದುಕೊಳ್ತೇವೆ. ಸುಮಾರು 200 ಜನಕ್ಕೆ ಸಾಕಾಗ್ತದೆ ಇದು ಅನ್ನ. 20 kg ಅನ್ನ ಇದೆ ಇದಕ್ಕೆ. ಪಲ್ಯ, ಆಮೇಲೆ ಪಾಯಸ, ಕುಂಬಳಕಾಯಿ ಹುಳಿ, ಗಸಿ, ತೋವೆ, ಸಾರು, ಅನ್ನ, ಮಜ್ಜಿಗೆ ಎಲ್ಲ ಐಟಮ್ ರೆಡಿ ಆಯಿತು. ಇನ್ನು ಹೊರಡುದೆ. ಈಗ 11:30 ಆಯಿತು, 11:30ವರೆಗೆ ಆಯಿತು ನೋಡಿ. ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು. ಈಗ ಮದುವೆ ಎಲ್ಲ ಆದರೆ 2 ಕಾಫಿ ಇರ್ತದೆ, ಜ್ಯೂಸ್ ಇರ್ತದೆ, ಪಲಾವು, ಸಲಾಡ್ ಅಥವಾ ರುಮಾಲ್ ರೋಟಿ, ಪನ್ನೀರ್, ನಾರ್ತ್ ಇಂಡಿಯನ್, ಚೈನೀಸ್ ಐಟಮ್ ಎಲ್ಲ ಇರ್ತದೆ. ಅದೆಲ್ಲ ಇದ್ದರೆ ಇಷ್ಟು ಬೇಗ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನೂ ಸಹ ಬೇಗ ಇಡಬೇಕಾಗ್ತದೆ. ನಾವೊಂದು 2-2:30 ಗಂಟೆ ರಾತ್ರಿ ಸ್ಟಾರ್ಟ್ ಮಾಡ್ತೇವೆ. ಇದೀಗ ಸ್ವಲ್ಪ ಐಟಮ್ ಆದ್ದರಿಂದ ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ಲಿಕ್ಕಾಯಿತು. ಈ ರೀತಿಯಲ್ಲಿ ನಾವು ಕ್ಯಾಟ್ರಿಂಗಲ್ಲಿ ಅಡುಗೆಯನ್ನು ನಿರ್ವಹಿಸ್ತೇವೆ. ಇಂತಹ ಇನ್ನೂ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.